Shall we walk together? Yes, let's go. You look beautiful tonight. Thank you. तेरी नजर ने दिल को चुरा लिया. तेरी बातों में प्यार का जादू है. Court is now in session. ಲೋ ರಾಮ್ ನಿಂತ್ಕೊಳ್ಳೋ. ಹಾ ಏನ್ ಹೇಳು. ಯಾಕೋ ಮುಖ ಸೊಪ್ಪು ಮಾಡ್ಕೊಂಡ್ಬಿಟ್ಟಿಲ್ಲ. ಏನು ರಾಮ್, ಇದು ನಿನಗೆ ಮದ್ವೆಯಾ? ನನ್ನೊಂದಿಗೆ ಯಾಕೆ ಹೇಳಿಲ್ಲ? ಓ, ನಿಶ್ಚಿತಾರ್ಥವಾಗಿ ಮದ್ವೆಯಾಗಿ ಮಕ್ಕಳಾಗಿ ಇನ್ನೇನು ನಿನ್ನ ಮಕ್ಕಳಿಗೆ ಡೈಪರ್ ತಂದು ಕೊಡ್ಬೇಕು. ಅವಾಗ ನಂಗೆ ನೆನಪು ಮಾಡ್ಕೊಂಡು ಹೇಳ್ತಿದ್ದೀನ ಅಲ್ಲ? ಅದು ಕಣೋ ಲೋ, ನಿನಗೆ ಒಂದೀಟು ಸೂಟ್ ಆಗಲ್ಲ ಕಣೋ. ನಿಜಕ್ಕೂ ಲಾಯರ್ ಕೆಲಸ ಅಂಕರ ಮೊದ್ಲು ಸೂಟ್ ಆಗಲ್ಲ ನೋಡು. ಸ್ವಲ್ಪ ಹೊತ್ತು ತೆಪ್ಪಿರೋ, ನಾನು ರೆಡಿ ಆಗ್ಬರ್ತೀನಿ. ಮಾವು ಮೊದ್ಲೇ ಗರಂ ಆಗ್ಬಿಟ್ಟಳ. ಅಂದ್ರೆ ಏನೋ? ಅಂದ್ರೆ ಏನಿಲ್ಲ ಕಣೋ, ಇಲ್ಲಿ ಕುತ್ಕೋ, ನಾ ವಾಶ್ರೂಮ್ಗೆ ಹೋಗಿ ರೆಡಿ ಆಗಿ ಬರ್ತೀನಿ. ರಾಮ್ಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅನ್ಸುತ್ತೆ. ಸುಮ್ಮನೆ ನಾಟಕ ಮಾಡ್ತಾನೆ ನನ್ನ ನೋಡಿ. ಲೋ, ನಾಟಕ ಏನು ಇಲ್ಲ ಕಣೋ, ನಿಜವಾಗಿನೂ ನಾನಿನ್ನ ಲವ್ ಮಾಡ್ತೀನಿ ಕಣೋ. ಐ ಲವ್ ಯು ಕಣೋ ಶ್ರೀಶಿ. ನಾ ಮಾತಾಡಿದ್ದು ನೀನು ಕಿವಿ ಕೇಳ್ತೇನೋ? ಏನಾದ್ರೂ ತಲೆ ಕಡೆ ಏನಾದ್ರೂ ಹಿಂದ್ಗಡೆ ಏನಾದ್ರೂ ಕಿವಿ ಇದಾವ? ಜೋರಾಗಿ ಮಾತಾಡಿದ್ರೆ ಎಲ್ಲರಿಗೂ ಕೇಳಿಸುತ್ತೆ. ಲೋ, ಬಾಯಿ ಮುಚ್ಚೋ ಕುತ್ಕೋ ಹೋಗ್ಲೋ. ರೆಡಿ ಆಗಿಬಿಟ್ಟಲ್ಲೋ ರಾಮ್? ಏನು ಇವತ್ತ ಮದುವೆ? ಮದುವೆ ಗಂಡು ರೆಡಿ ಆಗ್ಬಿಟ್ಟಿದೆ. ಇನ್ನೇನು ಹುಡುಗಿ ತಾಳಿ ಕಟ್ಟದಯ್ಯ ಅಲ್ಲ? ಲೋ ರಿಷಿ, ನಡಿ, ಟೈಮ್ ಆಯ್ತು. ಆಂಟಿ ಹೊರಗಡೆ ಕಾಯಕತ್ತಾರ, ಕಾರ್ ಕುಂತಾರ. ಏನ ನಡಿ. ಐ ಆಮ್ ರೆಡಿ. ಓ, ರೆಡಿ ಆದ್ಯಾ ರಾಜ ಮಹಾರಾಜ ನನ್ನ ಮಗ. ನಡೀರಿ, ಬೇಗ ನಡ್ರಿ, ಕಾರಣ ನಡ್ರಿ. ಏ ಬಾರ ರಿಷಿ. ಅಯ್ಯೋ, ಟೈಮ್ ಆಯ್ತು ಕಣೆ ಕಸ್ತೂರಿ. ಏನ್ ಅನ್ಕೊಂತಾರೋ ಏನು ಹೆಣ್ಣಿನ ಕಡೆಯವರು? ಇಲ್ಲ, ನಿಮ್ಮ ಮಗ ನಿಂತ್ರಲ್ರಿ, ಲೇಟ್ ಆಗಿರೋದು. ಹೋಗಿ ನಿಮ್ಮ ಮಗ ಹೇಳ್ರಿ. ಅಯ್ಯೋ, ನಡಿ, ಮಾತು ಜಾಸ್ತಿ ಆಯ್ತು. ನಡಿ ಕಾಡ್ರಿ, ಫೋನ್ ಮಾಡ್ರಿ. ಟೈಮ್ ಬೇರೆ ಆಗೈತಿ, ಇವನ್ ಬೇರೆ ಕಾಡಿಸ್ತಾ ಇದ್ದ ನೋಡು. ಫೋನ್ ಮಾಡ್ರಿ, ಟೈಮ್ ಆಯ್ತು. ಫೋನ್ ಮಾಡ್ತೀನಿ. ಏನೇ ತನು, ಏನ್ ಇಷ್ಟು ರೆಡಿ ಆಗ್ಬಿಟ್ಟಿದ್ಯಾ? ನಿಮ್ಮ ಅತ್ತಿಗೆ ನೋಡ್ಬೇಕಂತ ಅವಸರ ಅಣ್ಣ? ಸರಿ ಗೆಳೆಯ, ನಾ ಇನ್ನು ಬರ್ತೀನಿ. ಟೈಮ್ ಆಯ್ತು. ಬರ್ಲಾ ಅಮ್ಮ? ಬರ್ತೀನಿ ನಾನು. ಅಂಕಲ್ ಬಾಯ್ ಅಂಕಲ್. ಹೊರಟಾ? ಹ್ಞೂ ಕಣೋ, ಒಳ್ಳೇದಾಗ್ಲಿ, ಹೋಗ್ಬಾ. ಲೋ ರಿಷಿ, ನಿನಗೇನು ಗೆಣಸ್ ಕೇಳುವ ಕೆಲಸ ಐತನ? ಅಲ್ಲ ಕಣೋ, ಏನು ನೀನು ಹೀಗೆ ಮಾತಾಡ್ತೀಯಾ? ನೀವು ಕೊಟ್ಟಿರೋ ಪ್ರೀತಿ ಕಾಳಜಿ ನಾ ಅದಕ್ಕೆ ಆಭಾರಿ ಕಣೋ. ಆದರೂ ನಿಮ್ಮ ಖಾಸಗಿ ಸಂಭ್ರಮದಲ್ಲೂ ನಾನು ಬಂದು ಜಾಯ್ನ್ ಆಗ್ಬೇಕನ್ನೋದು ಎಷ್ಟೋ ಸರಿ. ಅದು ಆಂಟಿ ಏನೋ ಹಾಗಲ್ಲ ಕಣೋ, ಹುಡುಗಿ ನೋಡಲು ಹೋಗ್ತಿರೋದು ನಿನಗಾಗಲ್ವಾ? ಅಲ್ಲಿ ನನಗೇನು ಕೆಲಸ? ನೀವು ಹೋಗಿ ಮಾತನಾಡ್ಕೊಂಡು ಬನ್ನಿ. ಹೇಗೋ ಮದ್ವೆಲಿ ಮುಂದೆ ನಿಂತ್ಕೊಂಡು ಕೆಲಸ ಮಾಡಬೇಕಾದವನು ನಾನೇ ಅಲ್ವಾ? ಹೋಗು, ಟೈಮ್ ಆಗುತ್ತಾ? ಏನು ಬರಲ್ವಾ ನೀನು? ಯಾಕೋ ರಿಷಿ? ನೋಡು ರಾಮ್, ಪ್ಲೀಸ್ ಕಣೋ, ಅರ್ಥ ಮಾಡ್ಕೋ. ನಿಮ್ಮ ಫ್ಯಾಮಿಲಿಲಿ ಪ್ರತಿಯೊಂದು ವಿಚಾರದಲ್ಲೂ ನಾನು ತಲೆ ಹಾಕುವುದು ಸರಿ ಕಾಣಿಸುತ್ತಾನೆ? ಇಲ್ಲ ತಾನೆ? ನಾನು ಈ ಮನೆಗೆ ಒಳ್ಳೆಯದನ್ನೇ ಬಯಸ್ತೇನೆ. ಆದರೆ ಬೇರೆಯವರು ನೋಡುವ ದೃಷ್ಟಿ ಸರಿ ಇರಲ್ಲ ಕಣೋ. ಓ ಹೌದಾ? ಬೇರೆ ಯಾರು ಹೇಳ್ತಾರೆ ಅಂತ ಮುಂದೊಂದಿನ ನನ್ನ ಸ್ನೇಹವನ್ನು ಕಡಿದುಕೊಳ್ತೀಯಾ ಅನ್ನೋ ಅದಕ್ಕೂ ರೆಡಿ ಅಲ್ವಾ ನೀನು? ಸರಿ ಬಿಡು, ನಿನ್ನಿಷ್ಟ. ನಮ್ಮ ಮನೆ ಸಂಭ್ರಮದಲ್ಲಿ ನೀನು ಓಡಾಡಿ ಯಾಕೆ ಸುಸ್ತು ಮಾಡ್ಕೊಳ್ತೀಯಾ? ಅಷ್ಟಕ್ಕೂ ನಾನೇನಾಗ್ಬೇಕು ನಿನಗೆ ಅಲ್ವಾ? ಆಫ್ಟರ್ ಆಲ್ ಎ ಫ್ರೆಂಡ್. ನನ್ನಂಥ ಫ್ರೆಂಡ್ ನಿನಗೆ 100 ಮಂದಿ ಸಿಗ್ಬೋದು ಅಲ್ವಾ? ಪರವಾಗಿಲ್ಲ, ಮದುವೆಯಲ್ಲೂ ನೀನು ಓಡಾಡಿ ದಣಿಯೋದಂಕ ಬೇಡವೇ ಬೇಡ. ಬಂದು ಒಂದು ವಿಶ್ ಮಾಡಿ ಊಟ ಮಾಡ್ಕೊಂಡು ಹೋದ್ರೆ ಸಾಕು. ಏನಂದಿ? ಮಾತನ್ನು ಕೇಳಿ ಋಷಿ ತಕ್ಷಣ ಗೆಳೆಯನನ್ನು ಅಪ್ಪಿಕೊಂಡನು. ಋಷಿ ಮೃದು ಮನಸ್ಸಿನ ಹುಡುಗ. ಇಂತಹ ಮಾತುಗಳನ್ನು ಸಹಿಸಲ ಸಾಧ್ಯ. ಅವನ ಪಾಲಿಗೆ ರಾಮ್ನಂತ ಸ್ನೇಹ ಬೆಲೆ ಕಟ್ಟಲಾಗದ ಅನರ್ಘ್ಯ ರತ್ನದಂತೆ. ಕಡಿದುಕೊಳ್ಳುವುದರ ಬಗ್ಗೆ ಕನಸಲ್ಲೂ ಯೋಚಿಸಲಾರ ಈ ಋಷಿ. ಅಷ್ಟು ಅಮೂಲ್ಯವಾದ ಸ್ನೇಹ ಇವರಿಬ್ಬರದು. ಲೋ ರಾಮ್, ತಮಾಷೆಗೂ ಹಾಗನ್ನ ಬೇಡ ರಾಮ್. ಈ ಮನೆ ನನಗೆ ಅದೆಷ್ಟೋ ಪ್ರೀತಿ ಕಾಳಜಿ ಅಕ್ಕರೆಯನ್ನು ಕೊಟ್ಟಿದೆ ಕಣೋ. ಆ ಋಣಭಾರ ಇನ್ನು ನನ್ನ ಮೇಲೆ ಹಾಗೇನೇ ಇದೆ. ಅದನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳುವುದು ಬೇಡವೆಂದು ಹಾಗೆಂದೆ. ನನಗೆ ನಿನ್ನನ್ನು ಬಿಟ್ಟರೆ ಯಾರು ಇದ್ದಾರೆ? ಋಷಿಯ ಕಣ್ಣಲ್ಲಿ ಕಣ್ಣು ತುಂಬಿ ಬಂದವು. ತಾರಕ್ ಅದನ್ನು ನೋಡಿ ಮನಸ್ಸು ಕರಗಿ ಹೋಯಿತು. ಯಾಕಂದ್ರೆ ಅವನ ಗೆಳೆಯನ ಕಣ್ಣೀರಿಗಷ್ಟೇ ಕರಗುತ್ತಾನೆ ಈ ತಾರಕ್.
ನೋಡು ರಿಷಿ, ಹೀಗೆಲ್ಲ ಮಾತಾಡ್ಬಿಡ ಕಣೋ. ಈ ಮನೆಯವರೆಲ್ಲ ನಿನ್ನನ್ನು ಮಗನಂತೆ ನೋಡಿಕೊಳ್ತಿದ್ದಾರೆ. ಆದರೆ ನಿನ್ನ ಮನಸ್ಸಿನಲ್ಲಿ ನಾನು ಹೊರಗಿನವನು ಎಂಬ ಭಾವನೆ ಮೂಡಿದರೆ ಖಂಡಿತ ನಾನು ಸಹಿಸಿಕೊಳ್ಳಲಾರೆ ಕಣೋ. ನೀನು ಹುಡುಗಿಯನ್ನು ಓಕೆ ಮಾಡಿದ್ರೆ ಮಾತ್ರ ನಾನು ಅವಳಿಗೆ ತಾಳಿ ಕಟ್ಟುವುದು. ನನ್ನ ಸ್ನೇಹಕ್ಕೆ ಬೆಲೆ ಕೊಡುವುದಾದರೆ ಈಗ ತೆಪ್ಪಗೆ ನನ್ನ ಜೊತೆ ಬಾ. ಏನಂತೀ, ಬರ್ತೀಯದಲ್ಲ? ಋಷಿಯ ಮನಸ್ಸನ್ನು ಹಾಗೂ ಗೆಳೆಯನ ಪ್ರೀತಿಯನ್ನು ಕಂಡು ತುಂಬಿ ಬಂತು. ಒರಟು ಹೃದಯದ ಮೃದು ಹೃದಯವನ್ನು ಹತ್ತಿರದಿಂದ ಬಲ್ಲವನು ಅವನೊಬ್ಬನೇ. ಅಯ್ಯೋ ದೇವ್ರೇ, ಈ ಇಬ್ಬರದು ಪ್ರೀತಿ ಇಲ್ಲಿ ಸ್ಟಾರ್ಟ್ ಆಗ್ಬಿಡ್ತಲ್ಲ. ಅಯ್ಯೋ ನನ್ನ ಕರ್ಮ. ಲೋ ಮಕ್ಕಳ, ನಡ್ರೋ, ಹುಡುಗಿ ಮನೆಯವರು ಕಾದು 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 ಎಲ್ಲೆಲ್ಲಿ ಸುಸ್ತಾಗ್ಯಾರೋ ಏನೋ. ನಡೀರೋ. ಅಲ್ಲ, ಇಲ್ಲದನಲ್ಲಮ್ಮ, ಇವ್ರಲಿಂತ್ರ ಎಲ್ಲ ಲೇಟ್ ಆಗ್ತಾ ಇರೋದು. ಏನು ನನ್ನಿಂದನ? ನೀನೇ ಹೋಗ್ಬಿಟ್ಟು ವಾಶ್ರೂಮ್ ಹೋಗ್ತೀನಿ, ರೆಡಿ ಹಾಕೇನಂತಂದು ಹೋಗ್ಬಿಟ್ಟು ಹೊಕ್ಕನೆ 1-2 ಅವರ್ ಆಯ್ತು. ಅಲ್ಲೇ ಒಳಗೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ದ. ನನಗೆ ಹೇಳ್ತಾನೆ, ಏ ನಡಿಯೋ, ಟೈಮ್ ಆಯ್ತು. ಹುಡುಗಿ ಅಲ್ಲೇ ಕಾಯ್ಕೊಂಡು ಎಲ್ಲಿ ಸುಸ್ತಾಗೋದು ಏನೋ.